धाम्नास्तेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिदुषितमो बन्धमोक्षाश्च यस्मात् यस्य श्रीब्रह्मरुद्रप्रभृतिः सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ज्ञानं विशुद्धं परमार्थमेकम् अनन्तरं न बहिर्ब्रह्म सत्यं प्रत्यक्प्रशान्तं भगवच्छब्दवाच्यं यद्वासुदेवं कवयो वदन्ति ज्ञानं विशुद्धं परमार्थम् एकम् अनन्तरं न बहिः ब्रह्म सत्यं प्रत्यक्प्रशान्तं भगवच्छब्दवाच्यं यद्वासुदेवं कवयो ವದಂತಿ. ಹಿಂದೇನು ಹೇಳಿದ್ರು, ಕೃಷ ಇತ್ಯಾದಿಗಳೆಲ್ಲ ದೇಹಕ್ಕೆ ಹೊರತು ನನಗಲ್ಲ ಅಂತ ತಿಳಿಸಿತು. ಶುದ್ಧವಾದ ಜ್ಞಾನ ಯಾವುದದು? ಜ್ಞಾನಂ ವಿಶುದ್ಧಂ ಪರಮಾರ್ಥಂ ಏಕಂ. ಪರಮಾರ್ಥಂ ಏಕಂ ಅನಂತರಂ. ಅನಂತರಂ ಅಂದರೆ ಅಂತರ ಅಂದರೆ ಭೇದ. ಅನಂತರ ಸ್ವಗತ ಭೇದ ವಿವರ್ಜಿತ. ಅವಯವಗಳಿಗೂ ಗುಣಗಳಿಗೂ ರೂಪಗಳಿಗೂ ಸಹ ಯಾವುದೇ ವಿಧವಾದ ಭೇದ ಇಲ್ಲದವನು. ಬ್ರಹ್ಮ ಸತ್ಯಂ. ಸತ್ಯಂ ಅಂದರೆ ಎಂದು ಹೇಳಿದ್ದಾರೆ, ನಿರ್ದುಃಖ ಆನಂದ ಅನುಭವ ಸ್ವರೂಪಂ. ನಿರ್ದುಃಖ ಆನಂದ ಅನುಭವ ಸ್ವರೂಪಂ. ಸತ್ಯಂ ಅಂದರೆ ಇವ್ರ ಪ್ರಕಾರ ಅಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಆ ಅರ್ಥದಲ್ಲಲ್ಲ. ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಪ್ರಶಾಂತನಾಗಿದ್ದಾನೆ. ಭಗವತ್ ಶಬ್ದವಾಚ್ಯಂ. ಯಾರಾತ? ವಾಸುದೇವಂ ಕವಯೋ ವಿದಂತಿ. ಕವಯ ಜ್ಞಾನಿಗಳು. ಆತ ವಾಸುದೇವ ಅಂತೇಳಿ ಆತನನ್ನು ಕರೀತಾರೆ. ಏವಂ ಸರ್ವಂ. ಇದೆಲ್ಲ ನೀನು ತಿಳ್ಕೊಂಡಿರೋದೇನೀಗ ಅಹಂಕಾರಾದಿಗಳಿಂದ ನೀನು ಏನೇನೋ ತಿಳ್ಕೊಂಡ್ಬಿಟ್ಟಿದೆಯಾ. ಇದು ಯಾವುದು ಜ್ಞಾನ ಅಲ್ಲ. ಸರಿಯಾದ ಜ್ಞಾನ ಅಂದರೆ ಇದೇನೆ. ಏವಂ ಸರ್ವಂ ತಥಾ ಪ್ರಕೃತ್ಯೈವ ಕಲ್ಪಿತಂ ವಿಷ್ಣೋರನ್ಯತ್. ಏವಂ ಪ್ರಕೃತ್ಯಾಧಾರ ಸ್ವಯಂ ಅನನ್ಯಾಧಾರೋ ವಿಷ್ಣುರೇವ. ಅತಃ ಸರ್ವಶಬ್ದಾಶ್ಚ ತಸ್ಮಿನ್ನೇವ. ಏವಂ ಸರ್ವಂ ತಥಾ ಪ್ರಕೃತ್ಯ ಏವ ಕಲ್ಪಿತಂ ವಿಷ್ಣೋರನ್ಯತೆ. ವಿಷ್ಣುವಿನಿಂದ ಹೊರತು ಏನೇನಿದೆ ಅಷ್ಟು ಕೂಡ ಪ್ರಕೃತಿ ಮಹಾಲಕ್ಷ್ಮಿಯಿಂದ ನಿರ್ಮಿತವಾದದ್ದು. ಏವಂ ಪ್ರಕೃತ್ಯಾಧಾರ ಸ್ವಯಂ ಅನನ್ಯಾಧಾರ ವಿಷ್ಣುರೇವ. ಏವಂ ಹೀಗೆ ಪ್ರಕೃತಿಗೆ ಆಧಾರನಾದ ಪ್ರಕೃತ್ಯಾಧಾರ, ಪ್ರಕೃತಿಗೆ ಆಧಾರನಾದವನು ಮತ್ತು ಸ್ವಯಂ ಅನನ್ಯಾಧಾರ, ಯಾರನ್ನು ಸ್ವತಃ ಆಶ್ರಯಿಸೇ ಇರುವವನು ಆದವನು ಯಾರು? ಅವನೇ ವಿಷ್ಣು. ವಿಷ್ಣುರೇವ. ಅತಃ ಸರ್ವಶಬ್ದಾಶ್ಚ ತಸ್ಮಿನ್ನೇವ. ಆದ್ದರಿಂದ ಎಲ್ಲ ಶಬ್ದಗಳು ಕೂಡ ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ ಹೊರತು ಬೇರೆಯವರನ್ನಲ್ಲ. ನಾಮ ಏನ? ಹೌದು, ಅದೇ ಏನ? ಲಕ್ಷ್ಮಿಗೂ ಆಧಾರ, ಪ್ರಕೃತಿಗೂ ಆಧಾರ, ಪರಮಾತ್ಮನಿಗೆ ಯಾರು ಆಧಾರ ಬೇಕಿಲ್ಲ. ಆಧಾರ ನಿಲಯ ಧಾತ ವಿಷ್ಣು ಸಹ ಪುಷ್ಪ ಸ ಪ್ರಜಾಕರ. ಆಧಾರಗಳು ಮಹಾಲಕ್ಷ್ಮಿ ಆದರೆ ಆಧಾರಗಳಿಗೂ ನಿಲಯನಾದವನು ಪರಮಾತ್ಮ. ಅತಃ ಸರ್ವಶಬ್ದಾಶ್ಚ ತಸ್ಮಿನ್ನೇವ. ರಾಜ ಗೋಪ್ತಾ ಆಶ್ರಯೋ ಭೂಮಿ ಕಾರಣಂಚ ಇತಿ ಲೌಕಿಕಃ ವ್ಯವಹಾರಃ ನ ತತ್ಸತ್ಯಂ ತಯೋಃ ಬ್ರಹ್ಮ ಆಶ್ರಯೋ ವಿಭುಃ. ರಾಜ ಗೋಪ್ತಾ, ರಾಜನು ಕಾಪಾಡ್ತಾನೆ. ಆಶ್ರಯೋ ಭೂಮಿ, ನಾವು ಭೂಮಿಯಲ್ಲಿ ವಾಸ ಮಾಡ್ಕೊಂಡಿದ್ದೇವೆ. ಕಾರಣಂ, ಅದಿಲ್ಲದ ಕೂಡ ನಮಗೆ ಒಳ್ಳೆಯದಕ್ಕೆ ಕಾರಣ ಆಗಿದೆ, ಕೆಟ್ಟದ್ದಕ್ಕೂ ಕಾರಣ ಆಗಿದೆ ಅಂತ ತಿಳ್ಕೊಳ್ತಾರಲ್ಲ, ಇದು ಲೌಕಿಕ ವ್ಯವಹಾರ. ಕಾಪಾಡೋರು ರಾಜ, ಇರೋದು ಭೂಮಿ. ನಾವು ಮಾಡ್ತಾ ಇದ್ದೇವೆ ತಿಳ್ಕೊಳ್ಳೋದಲ್ಲ. ಏನದು? ಲೌಕಿಕ ಹೊರತು ಶಾಸ್ತ್ರೀಯವಾದದ್ದಲ್ಲ ಅದು. ಶಾಸ್ತ್ರೀಯ ಏನು ತಿಳ್ಕೋಬೇಕು ಅಂದರೆ ನತತ್ ಸತ್ಯಂ. ನತತ್ ಸತ್ಯಂ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಅದು ಪೂರ್ಣ ಅಲ್ಲ. ಏನಿದೆ? ತಯೋ ಬ್ರಹ್ಮ ಆಶ್ರಯೋ ವಿಭುಹು. ಅವರೆಲ್ಲರಿಗೂ ಕೂಡ ಬ್ರಹ್ಮದೇವರ ಆಶ್ರಯವಾಗಿದ್ದಾರೆ, ಅವರಿಗೆ ಭಗವಂತ ಆಶ್ರಯನಾಗಿದ್ದಾನೆ ಹೇಳ್ತಾರೆ. ಗೋಪ್ತಾಚ ತಸ್ಯ ಪ್ರಕೃತಿ ತಸ್ಯ ವಿಷ್ಣು ಸ್ವಯಂ ಪ್ರಭು.
ತಯೋರ್ಬ್ರಹ್ಮ ಆಶ್ರಯ. ತಯೋ ಅಂದ್ರೇನು? ರಾಜ, ಭೂಮಿ ಮೊದಲಾದವರಿಗೆಲ್ಲ ಆಶ್ರಯರಾದವರು ಯಾರು? ಬ್ರಹ್ಮದೇವರು. ಅವರಿಗೆ ಆಶ್ರಯ ಯಾರು ಅಂದರೆ ಗೋಪ್ತಾಚ ತಸ್ಯ ಪ್ರಕೃತಿ. ಅವರಿಗೆ ಆಶ್ರಯವಾದದ್ದು ಪ್ರಕೃತಿ ಮಹಾಲಕ್ಷ್ಮಿ. ತಸ್ಯ ವಿಷ್ಣು, ಅವರಿಗೆ ವಿಷ್ಣು ಸ್ವಯಂ ಪ್ರಭು. ಆತ ಯಾರು ಆಶ್ರಯ? ಸ್ವಯಂ ಪ್ರಭು ಸ್ವರಾಟ್ ಪೂರ್ತಿ ಬಂತು. ಇಂಥ ವಾಕ್ಯ ಹಿಂದೆ ಬಂದಿದೆ. ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದ್ ಉಪಾಶ್ರಿತ. ಮೊದಲೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಕೋಟ್ ಮಾಡಿದ್ದಾರೆ ತಾತ್ಪರ್ಯದಲ್ಲಿ, ಮಹಾಭಾರತದ ವಾಕ್ಯ ಅದು. ರಾಜ ಗೋಪ್ತ ಆಶ್ರಯೋ ಭೂಮಿ ಕಾರಣಂಚ ಇತಿ ಲೌಕಿಕ ವ್ಯವಹಾರ ನ ತತ್ ಸತ್ಯಂ. ತಯೋ ಬ್ರಹ್ಮ ಆಶ್ರಯೋ ವಿಭು ಗೋಪ್ತ ಚ ತಸ್ಯ ಪ್ರಕೃತಿ ತಸ್ಯಾಹ ವಿಷ್ಣು ಸ್ವಯಂ ಪ್ರಭು. ತತ್ರ ಗೋಪ್ತ್ರೀ ತವ ಗೋಪ್ತ್ರೀ ತು ಪೃಥಿವೀ ನತ್ವಂ ಗೋಪ್ತಾ ಶಿತೆ ಸ್ಮೃತಃ. ಏನು ತಿಳ್ಕೊಂಡಿದ್ದೀನಿ ಈಗ? ನಾನು ಭೂಮಿನ ಕಾಪಾಡ್ತೇನೆ ಅಂತೇಳಿ ಅಲ್ಲ, ಭೂಮಿ ನಿನ್ನನ್ನು ಕಾಪಾಡ್ತಾ ಇದೆ. ಯಾತಕ್ಕೆ? ರಾಜ ಭೂಮಿಯಲ್ಲಿ ಇದ್ದರೆ ಕಾಪಾಡಬೇಕು. ಆದ್ದರಿಂದ ನನ್ನ ವಸ್ತಿಯಲ್ಲಿ ಭೂಮಿ ಇದೆ ಅಂತ ತಿಳ್ಕೊಬಾರ್ದು. ಭೂಮಿಯ ಆಶ್ರಯದಲ್ಲಿ ನಾನಿದ್ದೇನೆ ಅಂತ ತಿಳ್ಕೊಬೇಕು. ನಿನಗಿರೋ ಅಹಂಕಾರ ಎಲ್ಲ ಹೋಗ್ಬೇಕೀಗ. ಕ್ಷಿತೇ ಸ್ಮೃತ ಗೋಪ್ತ ಕ್ಷಿತೇ ಸ್ಮೃತ. ಅದಕ್ಕೆ ಗೋಪ್ತ ಪರಮಾತ್ಮ. ಭೂಪತಿ ಭೂಪತಿ. ಇವನು ಭೂಪತಿ ಅಂದರೆ ಸೆಕೆಂಡರಿ ಸೆನ್ಸ್ನಲ್ಲಿ. ನಿಜವಾದ ಭೂಪತಿ ಯಾರು ಅಂದರೆ ಭೂಮಿ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಗೆ ಮುಖ್ಯವಾಗಿ ಮಹಾಲಕ್ಷ್ಮಿ ಅಧಿಪತಿ. ಭೂದೇವಿ ಬೇರೆ, ಮಹಾಲಕ್ಷ್ಮಿ ಭೂದೇವಿ ಬೇರೆ. ಇಬ್ಬರು ಭೂದೇವಿಗಳು. ಭೂಮಿ ಬೇರೆ, ಭೂದೇವಿ ಅಂತಕ್ಕಂತಹ ಸಮುದ್ರ ವಸನೆ ದೇವಿ ಆ ಭೂದೇವಿ ಬೇರೆ, ಒಳಗಿರ್ತಕ್ಕಂಥ ಸಾಕ್ಷಾತ್ ಭೂರೂಪದ ಮಹಾಲಕ್ಷ್ಮಿ ಬೇರೆ. ಅವರಿಗೆಲ್ಲ ಆಶ್ರಯ ಯಾರು? ನಾರಾಯಣ. ಅತಃ ಸರ್ವಾಶ್ರಯಶ್ಚೈವ ಗೋಪ್ತಾಚ ಹರಿರೀಶ್ವರ. ನಾನು ಕಾಪಾಡ್ತೇನೆ, ನಾನು ಶಿಕ್ಷೆ ಕೊಡ್ತೇನೆ, ನೀನು ಯಾರು ಶಿಕ್ಷೆ ಕೊಡಲಿಕ್ಕೆ? ನೀನು ರಾಜನೂ ಅಲ್ಲ, ಕೊಡೋದು ಅಲ್ಲ. ಎಲ್ಲರೂ ಕೂಡ ಪ್ರತಿನಿಧಿಗಳಷ್ಟೇ ಹೊರತು ಮುಖ್ಯತಃ ಇರೋದು ಯಾರು? ಪರಮಾತ್ಮ. ಮೀಟರ್ ರೀಡರ್ ಬಂದು ನಾನೇ ಚೀಫ್ ಇಂಜಿನಿಯರ್ ಕರ್ಕೊಂಡು ಹೇಗಾಗುತ್ತೆ? ಎಷ್ಟು ತಪ್ಪದು. ಇವ್ರ ಪ್ರಕಾರ ಏನೂ ಗೊತ್ತಿಲ್ಲ. ಅವರು ಇವನ್ನೇ ನೋಡೋದು, ಅವ್ರು ನೋಡೋದಿಲ್ಲ ಇವರು. ಆದರೆ ನಿಜವಾಗಿ ಅವರ ಹೇಳಿಕೆಯಿಂದ ಬಂದಿದ್ದಾನೆ ಹೊರತು ಇವನು ಬರಲಿಕ್ಕೆ ಸಾಧ್ಯ ಇಲ್ಲ. ತತಃ ಸರ್ವಾಶ್ರಯಶ್ಚೈವ ಗೋಪ್ತಾಚ ಹರಿರೀಶ್ವರ. ಎಲ್ಲರಿಗೂ ಆಶ್ರಯನಾದವನು ಗೋಪ್ತ ಅಂದ್ರೇನು? ರಕ್ಷಕನಾದವನು ಈಶ್ವರ ಹರಿಹಿ. ಸರ್ವಶಬ್ದಾಭಿಧೇಯಶ್ಚ ಶಬ್ದವೃತ್ತೇರ್ಹಿ ಕಾರಣಂ. ಸರ್ವಶಬ್ದಗಳಿಂದ ಕೂಡ ಅಭಿಧೇಯನಾಗಿದ್ದಾನೆ, ವಾಚ್ಯನಾಗಿದ್ದಾನೆ. ಶಬ್ದವೃತ್ತೇರ್ಹಿ ಕಾರಣಂ. ಶಬ್ದವೃತ್ತಿಗೆ ಏನು ಕಾರಣ ಇರಬೇಕಲ್ಲ, ಆ ಕಾರಣ ಪೂರ್ತಿ ಯಾರಲ್ಲಿದೆ? ಶ್ರೀಮಂತ. ಏನಿರ್ಬೇಕು ಅವರಲ್ಲಿ? ಮೊದಲು ಶ್ರೀಮಂತಿಕೆ ಇರಬೇಕು. ಆದರೆ ಆ ಶ್ರೀಮಂತಿಕೆ ಶಬ್ದಕ್ಕೆ ಶ್ರೀ, ಎಲ್ಲ ಸಂಪತ್ತಿಗೆ ಅಭಿಮಾನಿ ದೇವತೆ ಶ್ರೀ ಅಂತ ಮಹಾಲಕ್ಷ್ಮಿಗೆ ಅಧಿಪತಿ ಆದವರು ಶ್ರೀಮಂತ ಅಂತ ಹೇಳ್ಕೊಂಡ್ರೆ ನಾರಾಯಣ ಅಷ್ಟೇ ಹೇಳು, ಬೇರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸುಂದರ ಸಾಕ್ಷಾತ್ ಮನ್ಮಥಃ, ಬಲಿಷ್ಠ ಸರ್ವಬಲಿಷ್ಠ. ಏನೇ ಗುಣ ತಗೊಂಡ್ರು ಕೂಡ ಆನಂದಮಯ ಅಭ್ಯಾಸ. ಪ್ರತಿಯೊಂದರಲ್ಲೂ ಅಲ್ಟಿಮೇಟ್ ಯಾರು? ಪರಮಾತ್ಮನೇ. ಆದರೆ ಪ್ರತಿ ಶಬ್ದವನ್ನು ಮುಖ್ಯವಾಗಿ ಹೇಳೋದು ಯಾರನ್ನ? ವಿಷ್ಣುವನ್ನನೇ, ಅವರು ಬೇರೆಯವರನ್ನಲ್ಲ. ಸರ್ವಾಂತರ ಶಬ್ದವೃತ್ತಿಗೆ ಏನು ಕಾರಣ ಇದೆ, ಆ ಕಾರಣದಲ್ಲಿದೆ. ಕುಂಟ, ಎರಡು ಕಾಲದವ್ರು ಕುಂಟ ಅಂತ ಅಂತ ಕರೀತಾರೆ. ಕುಂಟ ಅಲ್ಲ ಅವನು ಅಂತ ಹೇಳ್ತಾರೆ. ಕುಂಟ ಅಲ್ಲ ಅವನು. ಯಾಕೆ? ಅವನಲ್ಲಿ ಕುಂಟತನ ಇಲ್ಲ. ಅವನಲ್ಲಿ ಕುಂಟತನ ಇದ್ದರೆ ಕುಂಟ ಆಗ್ತಿದ್ದ. ಹೊತ್ತಾನೆ ಅಷ್ಟು ನಮಗೆ ಗೊತ್ತು. ಕುರುಡನನ್ನು ಕಣ್ಣೀರನ್ನು ಕುರುಡ ಅಂತ ಕರೆದವನಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಹೊತ್ತಾನೆ. ಆದರೆ ಇವೆಲ್ಲ ದೋಷದ ಶಬ್ದ. ಆದರೆ ಕುರುಡ ಭಗವಂತನ ಅಧೀನ, ಮತ್ತೆ ಕುಂಟ ಭಗವಂತನ ಅಧೀನ. ಇದು ಕುಂಟ ಶಬ್ದಕ್ಕೆ ದೇವರು ಅಂತ ಅರ್ಥ. ಆಗ ಕುಂಟ ಶಬ್ದ ಗೋಲ್ಡು ದೇವರು ಅಂತ ಹೆಸರು. ಅದೇ ರೀತಿಯೇ ತ್ಯಾಜ್ಯ ಪದಾರ್ಥ ಯಾರ್ದು ಅಂತ ಕೇಳೋದಿಲ್ಲ. ತ್ಯಾಜ್ಯ ಪದಾರ್ಥ ಯಾರ ಅಧೀನ? ಯಾರೋ ತೊಗೊಂಡೋಗಾಗಿಲ್ಲ, ಬಿಸಾಕಿರ್ತಾರೆ, ಯಾರೋ ತೊಗೊಂಡೋಗಾಗಿಲ್ಲ. ಯಾರು ಒಯ್ಬೇಕಾದ್ರೆ ಇವರು ಅಪ್ಲೇ ತೊಗೊಂಡೇ ಹೋಗು. ಸೊ ಕೆಟ್ಟವೆಲ್ಲ ಅಧೀನವಾಗಿದೆ. ಒಳ್ಳೆಯವೆಲ್ಲ ಅವನಲ್ಲಿ ಪೂರ್ತಿಯಾಗಿ ಶಬ್ದವೃತ್ತಿಗೆ ಕಾರಣವಾಗಿ ಇರತಕ್ಕಂಥ ರೀತಿಯಲ್ಲಿವೆ. ಸರ್ವಾಂತರ ಅಂದರೆ ಸುಮ್ಮನೆ ಆಚಾರ್ಯ ಶಬ್ದ ಆಚಾರ್ಯ ಸುಮ್ಮನೆ ಹೇಳಲಿಲ್ಲ ಆಚಾರ್ಯರು. ಒಳ್ಳೆಯ ಕಾರಣ ಕೊಟ್ಟು ಹೇಳ್ತಾರೆ. ಒಂದು ಶಬ್ದಕ್ಕೆ ಅರ್ಥ ಇರಬೇಕಾದ್ರೆ ಆ ಶಬ್ದ ಉಪಯೋಗಿಸ್ಬೋದು. ಅರ್ಥ ಸ್ವಲ್ಪ ಇದ್ದರೆ ಸೆಕೆಂಡರಿ ಸೆನ್ಸ್ನಲ್ಲಿ. ಕುಂಟ ಅಂದರೆ ಯಾವ ಸೆನ್ಸಲ್ಲೂ ಕುಂಟ ಅಲ್ಲ ಅವನು. ಕುಂಟ ಅಲ್ಲ. ಎರಡು ಕಾಲದ ಏನಂತ ಕರೆಯೋದಿಲ್ಲ. ಯಾವ ಸೆನ್ಸಲ್ಲೂ ಕುಂಟ ಅಲ್ವೇ ಅಲ್ಲ ಅವನು. ಆದರೆ ಒಂದು ಏನೋ ಇದಾಗಿತ್ತು ಅಂತ ತಿಳ್ಕೊಂಬೇಡ. ಮುಳ್ಳು ಚುಚ್ಚಿನ ಕುಂಟ್ತಾ ಹೋಗ್ತಿದ್ದ. ಎಲ್ಲ ಯಾಕೆ ಕುಂಟಾಗಿಬಿಟ್ಟಿ ಅಂತ ತಮಾಷೆ ಕರೀತಾರೆ. ನಿಜವಾಗ್ಲೂ ಕುಂಟ ಅಲ್ಲ ಅವನು. ಔಪಾಧಿಕ ಕುಂಟ, ಔಪಾಧಿಕ ಕುಂಟ. ಆದರೆ ಪರಮಾತ್ಮ ಏನಾಗಿದ್ದಾನೆ? ಸಹಜವಾಗಿ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ. ಆ ಅರ್ಥ ಇಟ್ಕೊಂಡು ದೇವರ ಸ್ತೋತ್ರ ಮಾಡಿದರೆ ಅದು ಸ್ತೋತ್ರ ಆಗುತ್ತೆ ಹೊರತು ಸಾಮಾನ್ಯ ಜನ ಸ್ತೋತ್ರ ಮಾಡ್ತಾರೆ. ಯಾಕೆ? ಅವರಿಗೆ ಗುಣಗಳಿರೋದಿಲ್ಲ, ಕೆಲಸ ಬೇಕಾಗಿರುತ್ತೆ. ಏನು ಮಾಡ್ತಾರೆ? ಏನು ತೋಚಿದ್ದೆಲ್ಲ ಹೇಳಿಬಿಡ್ತಾರೆ.
ಅದು ಸ್ತೋತ್ರ ಅಲ್ಲ, ಅದು ನಿಂದೆ ಆ್ಯಕ್ಚುಲಿ. ಇವ್ರು ಯಾರಲ್ಲಿ ಆ ಗುಣ ಇಲ್ಲ ಗುಣ ಇದೆ ಅಂತ ಹೇಳಿಬಿಟ್ರೆ ಅವರು ಇಂಡೈರೆಕ್ಟ್ ಬೈದಾಗ ಲೆಕ್ಕ. ಅರ್ಥ ಆಯ್ತಾ? ಅವರು ಒಪ್ಕೊಂಡ್ರೆ ಅವರು ತಾವು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಇವನು ಹೇಳಬಾರ್ದು, ಒಪ್ಕೊಳ್ಳಬಾರ್ದು. ಅದಕ್ಕೆ ಪೃಥ್ವಿ ಚಕ್ರವರ್ತಿ ಇದನ್ನು ಒಪ್ಕೊಳ್ಳೋದಿಲ್ಲ, ಅದು ರಿಜೆಕ್ಟ್ ಮಾಡೋದು. ಬೇರೆ ಲೆಟ್ರ್ ಕೊಟ್ಟರೆ ತಗೋತೀವಿ ನಾವೀಗ? ತಗೊಳ್ಳೋದಿಲ್ಲ. ಅದು ಸಾಲದ ಲೆಟ್ರ್ ಕೊಟ್ಟರು ಬಂದರೆ ತಗೊಳ್ಳೋದಿಲ್ಲ. ಸಾಲ ತೀರಿಸೋದು ತೀರಿಸುತ್ತೆ ಕೇಳಿದ್ರೆ ಯಾರೂ ತಗೊಳ್ಳೋದಿಲ್ಲ. ಯಾವ್ದು ಅರ್ಥದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹೊಗಳೋನು ತಪ್ಪು ಮಾಡಿದರೆ ಹೊಡಿಸ್ಕೊಳ್ಳೋನು ತಪ್ಪು ಮಾಡ್ತಾರೆ. ಶಿರಶ್ಚ ಶಿರ ಆಧಾರತ ಯದ್ವತ್ ಗ್ರೀವಾಯಾ ತದ್ವದೇವತು ಸರ್ವಾಂತರ ಸರ್ವಬಹಿ. ಹಿಂದೇನಿತ್ತು ನೋಡಿ, ಪರಮಾತ್ಮಗೆ ಅನಂತರಂ ಮತ್ತು ನಾ ಬಹಿಹಿ ಬ್ರಹ್ಮ ಸತ್ಯಂ ಅಂತ ಹೇಳಿದರು. ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಹೊರಗೂ ಇದ್ದಾನೆ ಪರಮಾತ್ಮ. ಆಕಾಶ ಒಳಗೂ ಇದೆ, ಹೊರಗೂ ಇದೆ. ಹಾಗೆ ಸರ್ವಾಂತರ ಸರ್ವಬಹಿ ಏಕಏವ ಜನಾರ್ದನಃ. ಎಲ್ಲರ ಒಳಗೂ ಎಲ್ಲರ ಹೊರಗೂ ಇರತಕ್ಕಂಥ ಒಬ್ಬನೇ ಒಬ್ಬನು, ಏಕೋ ನಾರಾಯಣ ಆಸಿ. ಶಿರ ಆಧಾರತ ಯದ್ವತ್ ಗ್ರೀವಾಯ ತದ್ವದೇವತು. ತಲೆಗೆ ಕತ್ತು ಆಧಾರ, ಕತ್ತಿಗೆ ಬೀಡು ಆಧಾರ, ಅದು ಮುಂದೆ ಸೊಂಟ, ಆಮೇಲೆ ಮೊಣಕಾಲು, ಆಮೇಲೆ ಕಾಲು, ಪಾದ, ಹೀಗೆ ಆಧಾರ ಹೇಗಿರುತ್ತೆ ಆ ರೀತಿಯಲ್ಲಿ ಆಧಾರ ಇದೆ. ನಮಗಿದು ಅರ್ಥ ಆಗುತ್ತೆ. ಅದು ಭೂಮಿಗೊಂದು ಆಧಾರ ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಗೊತ್ತಾಯ್ತಾ? ಶಿರ ಆಧಾರತ ಯದ್ವತ್ ಗ್ರೀವಾಯ ತದ್ವದೇವತು ಆಶ್ರಯತ್ವಂ ಚ ಗೋಪ್ತೃತ್ವಂ ಅನ್ಯೇಷಾಂ ಉಪಚಾರತಃ. ಬೇರೆ ಯಾರು ಕೂಡ ಆಶ್ರಯವಾಗಿದ್ದಾರೆ, ರಕ್ಷಕರಾಗಿದ್ದಾರೆ ಅಂದರೆ ಅದು ಉಪಚಾರಕ್ಕೆ ಹೇಳೋದೇ ಹೊರತು ಮುಖ್ಯ ರಕ್ಷಕ ಯಾರು? ಪರಮಾತ್ಮನೇ. ಇಲ್ಲಿ ಎರಡಿದೆ. ಈಗ ಒಬ್ಬ ರಾಜ ಇದ್ದಾರೆ, ಒಬ್ಬ ಭೃತ್ಯ ಇದ್ದಾರೆ. ಭೃತ್ಯನ ಮೂಲಕ ರಾಜ ಆಳ್ತಾನೆ, ಆದರೆ ಭೃತ್ಯನೊಳಗೆ ರಾಜ ಇಲ್ಲ. ಇಂಡೈರೆಕ್ಟ್ಲಿ ಮಾಡ್ತಾನೆ ಅಷ್ಟೇ. ದೇವ್ರು ಹಾಗಲ್ಲ, ಎರಡೂ ಮಾಡ್ತಾನೆ. ಒಳಗಿದ್ದೂ ಮಾಡ್ತಾನೆ, ಹೊರಗಿದ್ದೂ ಮಾಡ್ತಾನೆ, ಅವರೊಳಗಿದ್ದೂ ಮಾಡ್ತಾನೆ. ಇದು ದೇವರ ಮಹಿಮೆ. ಆದ್ದರಿಂದ ಅಂಥ ಮಹಿಮೆ ಯಾರಲ್ಲೂ ಇಲ್ಲ. ಎಲ್ಲರ ಒಳಗೂ ಇದ್ದು ಎಲ್ಲರ ಹೊರಗೂ ಇದ್ದು ಎಲ್ಲ ಕೆಲಸವನ್ನು ಕೂಡ ಎಲ್ಲ ಕಾಲಕ್ಕೂ ಒಬ್ಬನೇ ಮಾಡ್ತಾ ಇರುವ ದೇವರ ಮಹಿಮೆ. ಅದೆಲ್ಲ ಇದೆಲ್ಲ ಯಾಕೆ ಉದ್ದೇಶ ಮಾಡ್ತಿದ್ದಾರೆ? ಅವರ ಅಹಂಕಾರದಿಂದ ಮಾತಾಡಿದ್ದಾರೆ. ಸೊ ಇದು ಹೊರಗಡೆ ಅಷ್ಟೇ ಅಪ್ಲೈ ಆಗೋದಿಲ್ಲ. ಯಾರ್ಯಾರಿಗೆ ಮಾತಾಡ್ತಾರೋ ಎಲ್ಲದ ಉತ್ತರ ಇದೆ. ತಪ್ಪು ತಿಳ್ಕೊಂಡಿದ್ದೀರಿ, ಹೇಳಿಕೊಡುದು ಅಂತ ಅರ್ಥ. ನಾಹಂಕರ್ತ ಹರಿಕರ್ತ ಹೇಳಬೇಕಲ್ಲ. ಆಶ್ರಯತ್ವಂಚಗೋಪ್ತೃತ್ವ ಮನ್ಯೇಷಾಂ ಉಪಚಾರತಃ ಇತಿ ಚ ಇತಿ ಪಂಚಮ ತಾತ್ಪರ್ಯೇ ದ್ವಾದಶೋಧ್ಯಾಯ. ನೆಕ್ಸ್ಟ್ ಈಗ ಅದಾದ ಮೇಲೆ ಯಾವುದರಲ್ಲಿ ಅದೇ ಎಡಿಸ್ತಾ ಹೋಗ್ರಿ. ಬರ್ತಾನೆ ಎಲ್ಲದರೂ ನಾಮಾವಣಿನೇ. ಒಂದು ಗುಣ ಹೇಳಿದ ತಕ್ಷಣ ಏನಾಗಬೇಕದು? ನಾಮ ರೂಪ ಎರಡಾಗಿರೋದು. ಆರ್ಷಭಸ್ಯೇಹ ರಾಜರ್ಷೇಃ ಬರಸಾಪಿ ಮಹಾತ್ಮನಃ ನಾನು ವರ್ತ್ಮಾರ್ಹತಿ ನೃಪಃ ಭಕ್ಷಿಕೇವ ಗರುತ್ಮತಃ. ಈ ಶ್ಲೋಕ ಹೇಗಿದೆ ನೋಡಿ. ಆರ್ಷಭ ಅಂದರೆ ಯಾರು? ಆರ್ಷಭ ಅಂದ್ರೆ ಏನು? ಋಷಭನ ಮಗ. ಋಷಭನ ಮಗ ಆರ್ಷಭ. ಆರ್ಷಭಸ್ಯ ಅಂದರೆ ಭರತರಾಜ ಇದ್ದಾನಲ್ಲ, ರಾಜರ್ಷಿ ಇದ್ದ. ರಾಜರ್ಷಿ ಸರಿಯಾಗಿ ಅಲ್ಲಿ ಅರ್ಥ ಮಾಡಕ್ಕೆ ಹೋಗೋದಲ್ಲ. ಮನಸಾಪಿ ಮಹಾತ್ಮ, ಹಾರಿ ಮಹಾತ್ಮ. ಇದು ಯಾರು ಗೊತ್ತಾ? ಈತನನ್ನು ಅನುಸರಿಸಿ ನಡಿಲಿಕ್ಕೆ, ಅಂದರೆ ಈತನ ಕಂಪೇರ್ ಮಾಡಲಿಕ್ಕೆ ಯಾವ ರಾಜರೂ ಇಲ್ಲ. ಏನಂತ ಹೇಳಿದರು? ಈ ಭರತರಾಜನೇ ಕಂಪೇರ್ ಮಾಡಲಿಕ್ಕೆ ಬೇರೆ ಯಾವ ರಾಜರೂ ಕೂಡ ಇಲ್ಲ. ಉಳಿದವರೆಲ್ಲ ಹೇಗೆ ಗೊತ್ತಾ? ಗರುತ್ಮತಃ ಭಕ್ಷಿಕ ಇವ. ಗರುಡರ ಮುಂದೆ ನೊಣ ಇದ್ದ ಹಾಗೆ. ಗರುಡರ ಮುಂದೆ ನೊಣ ಇದ್ದ ಹಾಗೆ ಹೊರತು ಎಲ್ಲರೂ ಏನಾಗ್ತಾರೆ ಈಗ? ಭಾರಿ ಕಡಿಮೆ, ಭಾರಿ ಶ್ರೇಷ್ಠ ಅಂತ ವರ್ಣನೆ ಮಾಡಿ. ನೋಡೋದಕ್ಕೆ ಸರ್ವವಿದ್ಯಾ ಪ್ರವೀಣನ್ನು ರಾಘವೇಂದ್ರ ಅದೇ ರೀತಿ ಇರೋ ವಾಕ್ಯ ಇದೆ. ಅದಕ್ಕೆ ಅರ್ಥ ಏನು ಮಾಡಬೇಕು ಆಚಾರ್ಯರು ತೋರಿಸ್ತಾರೆ. ಅದು ಶ್ಲೋಕ ಇಲ್ಲೇ ಇಲ್ಲ ಅಂತ ಹೊಡೆದಾಕ್ಲಿಕ್ಕೆ ಹೋಗಬಾರ್ದು, ತಪ್ಪರಿದ್ದಾರೆ ಅಂತಲೇ ಹೇಳಬಾರ್ದು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತಿಂಥ ಮಾತು ಯಾರಿಗೆ ಆಡಿದ್ರು ಕೂಡ ಏನು ಮಾಡಬೇಕಾದನ್ನ ಯೋಗ್ಯರಿಗೆ ಆಡಿದಾಗ ಈ ಒಳಗಿನ ಅರ್ಥ ತಿಳ್ಕೊಂಡು ಮಾತಾಡಬೇಕು. ಏನದು? ಋತೆ ಹೈಹಯ ವೈಜ್ಞಾದೀನಾಂ ಆರ್ಷಭಸ್ಯೇಹ ಸ್ತವಃ ಯಸ್ಮಾತ್ ಯಸ್ಯ ಉಪದೇಶಾತ್ ಸಿಂಧೀಶೋ ದದರ್ಶ ಕಪಿಲಂ ಪ್ರಭುಮಿತಿ ಚ. ಹಾಗೆ ಹೇಳಬಾರದು. ಹೇಗೆ ಹೇಳಬೇಕು ಅಂದರೆ, ಚಕ್ರವರ್ತಿಗಳ ಗುಂಪು ಸೇರಿದವನು ಭರತ. ಅದರಲ್ಲಿ ಯಾರ್ಯಾರಿದ್ದಾರೆ ಈಗಾಗಲೇ? ಹೈಹಯ ಕಾರ್ತವೀರ್ಯಾರ್ಜುನ, ಆಮೇಲೆ ವೈನ್ಯ ಅಂದರೆ ಅದು ವೇನನ ಮಗ ಯಾರು? ಪೃಥ್ವಿ ಚಕ್ರವರ್ತಿ. ಅವರೆಲ್ಲ ಇದ್ದಾರಲ್ಲ, ಆ ಗುಂಪಿನೋಡು ಸೇರಿದವನೇ ಹೊರತು ಇವನು ಅದಕ್ಕಿಂತ ಮೇಲಿನವನು ತಿಳ್ಕೊಳ್ಳೋಕೆ ಹೋಗಬಾರ್ದು. ಫಸ್ಟ್ ಆ ಗುಂಪಿನ ಅಂದರೆ ಈ ಗುಂಪಿನವರೆಲ್ಲ ಸೇರ್ತಾರೆ ಅದರೊಳಗೆ. ಟಿಪ್ಪಣಿಕಾರರು ಅಂತಷ್ಟು ಒಂದು ಗುಂಪಿದೆ, ಎಲ್ಲ ಸೇರ್ತಾರೆ. ಈ ಅರ್ಥದಲ್ಲಿ ಇದ್ದಾರೆ. ಅದರಲ್ಲಿ ಈತನಿಗೆ ಸಮ ಆಗಲಿಕ್ಕೆ ಉಳಿದವರಿಗೆ ಸಾಧ್ಯ ಇಲ್ಲ. ಇವತ್ತು ಒಬ್ಬ ಚೀಫ್ ಸೆಕ್ರೆಟರಿಗೆ ಅಸಿಸ್ಟೆಂಟ್ ಯಾರು ಸಾಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೋಸ್ಟಲ್ಲಿ ಇದ್ದವ್ರು ಸಾಟಿ ಆಗ್ತಾನೆ, ಉಳಿದವ್ರು ಆಗೋದಿಲ್ಲ.
ಋತೆ ಹೈಹಯ ವೈನ್ಯಾದೀನಾಂ ಆರ್ಷಭಸ್ಸೇಹ ಕಸ್ಸಮಃ. ಉಳಿದವರಿಗೆಲ್ಲ ಹಾಗೆ ನಾಸ್ತಿ ನಾರಾಯಣ ಸಂಬಂಧ ಮಾತ್ರ ಏನು ಹೇಳಬಾರ್ದು, ಈ ರೀತಿ ಸೇರಿಸಬಾರ್ದು. ಅದು ಅಬ್ಸಲ್ಯೂಟ್, ಇವೆಲ್ಲ ರಿಲೇಟಿವ್ ಸೆನ್ಸಲ್ಲಿ ಹೇಳಿದ್ದೆ ಹೊರತು ಅಬ್ಸಲ್ಯೂಟ್ ಸೆನ್ಸಲ್ಲಲ್ಲ. ಯಸ್ಯ ಉಪದೇಶ, ಈತನ ಹಿರಿಮೆ ಏನು ಅಂದರೆ ಯಸ್ಯ ಉಪದೇಶ, ಈತನ ಉಪದೇಶದಿಂದಾಗಿ ಸಿಂಧು ಈಶಃ ಸಿಂಧುವೀಶ, ಸಿಂಧು ಈಶ ಸಿಂಧುವೀಶ ಅಂತಾಯಿತು. ಸಿಂಧುವೀಶ ಅಂದರೆ ಏನು? ಸಿಂಧು ಸವ್ವೀರ ದೇಶದ ರಾಜ, ಅದಕ್ಕೆ ಸಿಂಧುವೀಶ ಅಂತ ಕರ. ಸಿಂಧುವೀಶ ದದರ್ಶ್ಯ ಕಪಿಲಂ ಪ್ರಭುಂ, ಕಪಿಲ ಪರಮಾತ್ಮನ ಅರ್ಥ ಮಾಡಿಕೊಂಡ ಉದ್ಧಾರ ಆಗಿಬಿಟ್ಟ. ಆದ್ದರಿಂದ ಈತನ ಅರ್ಥ ಆಗಲಿಕ್ಕೆ ಸಾಧ್ಯವಾಗಿದ್ದ ಉಪದೇಶದಿಂದ. ಅಂತ ಮಹಾನುಭಾವ ಆತೊಬ್ಬ ಸಾಮಂತ ರಾಜ, ಒಬ್ಬ ಸ್ಟೇಟ್ ಮಿನಿಸ್ಟರ್, ಈತ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇಡೀ ದೇಶಕ್ಕೇ ಪ್ರಧಾನರಾದವನು. ಇದೆಲ್ಲ ಏನು ಹೇಳಿದ್ರು, ಯಾವ ಸವಳಿದ್ರಿಗೆ ಹೇಗಾಗತ್ತೆ? ಈ ಆಗ್ಬೇಕಲ್ಲ, ಸಿಂಧೂಷ ಆಗ್ಬೇಕಿತ್ತು. ಸಿಂಧೂಷ ಇಲ್ಲ ಅಲ್ಲಿ, ಸಿಂಧು ಈಶ ಸಿಂಧುವೀಶ. ಯಾರ ಲಾವ ಬಂದರೆ ಯಾವ ಸಂಧಿ ಆಗತ್ತದ? ಎಂಡ್ ಸಂಧಿ. ಯಾರ ಲಾವ ಬಂದುಬಿಟ್ರೆ ಎಂಡ್ ಸಂಧಿ ಆಗತ್ತೆ. ತಸ್ಯೋಪದೇಶಾತ್ ಇಕೋ ಎಡಚೇತ ಸೂತ್ರ ಅದಕ್ಕೆ. ಇಕೋ ಎಡಸಿ ಅದು ಏನಾಗುತ್ತೆ? ಇಕೋ ಇಲ್ಲಿ ನೋಡಿ ಎಣಸಿ ಇದೆ, ಆ ಥರ ಎಣಸಿ ಅಂತ ಕರೆಯೋದಿಲ್ಲ, ಇಕೋ ಎಣಸಿ ಎಣಸಿ ಅಂತ ಸೂತ್ರ ಅದು. ಗೊತ್ತಾಯ್ತಾ? ಈ ಇತ್ಯಾದಿಗಳ ಬಂದೆ ಇವೆಲ್ಲ ಬಂದಾಗ ಏನಾಗತ್ತೆ? ವಾ ಆಗತ್ತೆ, ಯಾರಾಲವ ಆಗತ್ತೆ. ಅದಕ್ಕೆ ಎಣ್ಣ್ ಅಂತ ಹೇಳಿದರೆ ಯಾರಾಲವಗಳಿಗೆ ಎಣ್ಣ್ ಅಂತ ಕರೀತಾರೆ. ಯಶೋಪದೇಶ ಸಿಂಧುವೀಶಃ ದದರ್ಶ್ಯ ಕಪಿಲ. ಸಂಧಿಯಾಗಿ ಬಿಡಿಸ್ಬೇಕು ಒಂದು, ಸಂಧಿಯಾಗಿ ಸೇರಿಸ್ಬೇಕು ಒಂದು. ಸಿಂಧುವೀಶ ಇದೆ, ಸಿಂಧು ಈಶ ಅಂತ ಬಿಡಿಸ್ಬೇಕು. ಸಿಂಧು ಈಶ ಕೊಟ್ಟಿರ್ತಾರೆ, ಸಿಂಧು ಈಶ ಅಂತ ಸೇರಿಸ್ಬೇಕು. ಸಂಧಿ ಮಾಡೋ ಕ್ರಮ ಒಂದು, ಸಂಧಿ ಬಿಡಿಸೋ ಕ್ರಮ ಒಂದು. ಆ ರೀತಿ ಮಾಡಿದಾಗ ಏನಾಗುತ್ತೆ? ಅದು ಪದ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲದವ್ರೆ ಸಿಂಧ್ವಿ ಈಶ ಅಂತ ಬಿಡಿಸ್ಬಿಟ್ಟು ಏನಾಗುತ್ತಾಗ ಸಿಂಧ್ವಿ ಈಶ, ಸಿಂಧ್ವಿ ಅಂತ ಪದನೇ ಇಲ್ಲ, ಆದ್ದರಿಂದ ಪದ ಸರಿ ಹೋಗಲಿಲ್ಲ. ಪದ ಅರ್ಥ ಇರಬೇಕು. ಗೊತ್ತಾಯ್ತು? ಅವ ಏನಾಗ್ತಿದೆ, ಸಾವಡಗಿರೋ ಸಂಧಿ ಆಗ್ತಿತ್ತು. ಸಿಂಧ್ವಿ ಅಂತ ಪದ ಇದ್ದಿದ್ದರೆ ಆಗ್ತಿತ್ತು, ಅದಿಲ್ಲ. ಯಶೋಪದೇಶ ಸಿಂಧ್ವೀಶೋ ದದರ್ಶ್ಯ ಕಪಿಲಂ ಪ್ರಭುಂ ಯಜ್ಞಾಯ ಧರ್ಮಪತಯೇ. ಈ ರೀತಿ ಇದರಿಂದ ಅರ್ಥ ಏನಾಯ್ತು? ಉಳಿದವ್ರು ಎಷ್ಟು ಹೇಳಿದ್ರು ಮಕ್ಷಿಕೇವ, ಉಳಿದಾದ್ರು ಮಕ್ಷಿಕ ಇದ್ದಾಗ ಲೆಕ್ಕ. ಇವರು ಬಿಟ್ಟು ಉಳಿದವರೆಲ್ಲ ಎಂಥವ್ರು? ಅವರು ಋಣ ಇದ್ದ ಹಾಗೆ ಹೊರತು ಏನೂ ಅಲ್ಲ. ರಾಜರೇ ಋಣ ಆಗಿಬಿಟ್ರೆ ಪ್ರಜೆಗಳು ಏನಾಗಬೇಕಾಗತ್ತೆ? ಋಣದ ಕೈಕಾಲ ಇಷ್ಟಾಗಬೇಕಾಗತ್ತೆ. ಅಂದರೆ ಎಷ್ಟು ಒಟ್ಟಿಗೆ ಕಂಪೇರ್ ಮಾಡಿದರೆ ಎಷ್ಟು ಇದಾಗುತ್ತೆ. ಇಡೀ ನಮ್ಮ ಗೂಗಲ್ ನೋಡ್ಬಿಟ್ಟು ಹಿಮಾಲಯ ಎಷ್ಟು ಕಾಣಿಸುತ್ತೆ, ಗೂಗಲ್ ಇಷ್ಟೇ ಎಷ್ಟು ಹಿಮಾಲಯ ಎವರೆಸ್ಟ್, ಅದು ಚಿತ್ರ ಅಷ್ಟೇ. ಅದು ಬಟ್ ಅದು ದೊಡ್ಡ ಎಷ್ಟು ದೊಡ್ಡದು ಅದು. ಇಲ್ಲಿ ಹೀಗೆ ನೋಡ್ತೀವಿ, ಅದು ತಲೆ ಎತ್ತಿ ನೋಡ್ಬೇಕು ಎದುರಿಗೆ ಹೋದಾಗ. ಯಜ್ಞಾಯ ಧರ್ಮಪತಯೇ ವಿಧಿ ನೈಪುಣಾಯ ಯೋಗಾಯ ಸಾಂಖ್ಯಶಿರಸೆ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ನಮ ಇತ್ಯುದಾರಂ ಗಾಯನ್ ಮೃಗತ್ವಮಪಿ ಯಃ ಸಮುದಾಜಹಾರ. ಪೂಜ್ಯತೆ ಅನೇನೇತಿ ಯೋಗೋ ಹರಿಹಿ, ಯುಜ್ಯತೆ ಅನೇನ ಇತಿ ಯೋಗೋ ಹರಿಹಿ. ವಿಷ್ಣು ಸಹಸ್ರನಾಮ. ಯೋಗೋ ಯೋಗ ವಿಧಾಮ್ನೇತ, ಹೀಗೆ ಬಿಡಿಸಿ ಅರ್ಥ ಮಾಡ್ಕೋಬೇಕು. ಯುಜ್ಯತೆ ಏನಿಂದ, ಯುಜ್ಯತೆ ಅನೇನ ಇತಿ ಯೋಗ. ಎಲ್ಲವನಿಂದ ಕೂಡಿದೆ, ದೇವರನ್ನು ಬಿಟ್ಟಿರಲಿಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಯೋಗ ಎಲ್ಲರನ್ನು ತನ್ನೊಂದಿಗೆ ಕೂಡಿಸಿಕೊಂಡಿರುವವನು, ಸ್ವಾಮಿಯಾಗಿ ಇದಾಗಿ ಅಲ್ಲ. ಅದಕ್ಕೆ ಯೋಗ ಅಂತ ದೇವರ ಹೆಸರು. ಮತ್ತು ಯಾವುದರಿಂದ ನಾವು ಕೂಡಬೇಕಾದ್ರೂ ಕೂಡ ಕೂಡಿಸೋದು ಯಾರು? ಮತ್ತೆ ಪರಮಾತ್ಮನೇ. ತಂದೆ ಮಕ್ಕಳನ್ನ ಕೂಡಿಸ್ಬೇಕು. ಅವ್ರಿಗೆ ಕೂಡಿಸ್ಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ. ಧರ್ಮರಾಜ ದೊಡ್ಡವರ ಭಾರಿ ಗಲಾಟೆ ಮಾಡ್ಕೊಂಡ್ಬಿಟ್ರು. ಭಾರಿ ಗಲಾಟೆ ಹೊಡೆದು ಬಿಡ್ತೀನಿ, ಹೊಡೆದು ಏನೇನೋ ಮಾತಾಡ್ಬಿಟ್ರು. ಅದು ಕೃಷ್ಣ ಏನು ಮಾಡ್ತಾರಾಗ ಅಲ್ಲ ಮತ್ತೆ ಒಂದು ಮಾಡ್ತಾರೆ, ಮತ್ತೆ ಜಗಳ ಆಡಲೇ ಇಲ್ಲ ಅವರು. ಯೋಗ ಹ್ಯಾಗೆ ಕೂಡಿಸ್ತಾರೆ ನೋಡಬೇಕು. ಅದೇನೇ ಉಪನಿಷತ್ ಹೇಳುತ್ತೆ. ಯಾರೇ ಇನ್ನೊಬ್ಬರಿಗೆ ಹೊಂದಾಣಿಕೆಯಿಂದ ಇದ್ದಾರೆ ಅಂದರೆ ಅವರಿದ್ದಾರೆ ಅಂತ ಅರ್ಥ ಅಲ್ಲ, ದೇವರು ಹಾಗೆ ಕೂಡಿಸಿದ್ದಾರೆ ಅಂತ ಅರ್ಥ. ಅದಕ್ಕೆ ಯೋಗ. ಆ ರೀತಿ ಉಳಿದವ್ರು ಹೇಳಕ್ಕೆ ಬರೋದು. ಈಗ ಉಳಿದವ್ರು ಯೋಗ ಸೆಕೆಂಡರಿ ಸೆನ್ಸ್ ಅಲ್ಲ ಅಷ್ಟೇ. ಒಬ್ಬರು ಹಗ್ಗ ಕಟ್ತಿದ್ದಾರೆ, ಹಗ್ಗ ಇದೆ. ಇಲ್ಲಿ ನಿಜವಾಗ್ಲೂ ಕಟ್ಟಿದವನು ಯಾರು? ಹಗ್ಗನೋ ಇವನೋ? ಕಟ್ಟಿದವನು. ಬಂಧನ ಅಂತ ಹೇಳಿದರೆ ಬೀಗ ಹಾಕಿದರೆ ಜೈಲಲ್ಲಿದ್ದಾರೆ, ಹೊಡ್ಕೊಂಡು ಹೋಗ್ಲಿಕ್ಕೆ ಬರೋಲ್ಲ. ಇಲ್ಲೊಂದು ಅಪರಾಧ ಆಗುತ್ತೆ. ಬರೋದು ಪ್ರಶ್ನೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಡಿಸೋ ಶಕ್ತಿ ಯಾರಿಗಿದೆ? ಬಂಧನ ಮಾಡಿದವನಿಗೆ ಬಿಡಿಸೋ ಶಕ್ತಿ. ಅದೇ ರೀತಿಯೇ ನಾವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡ್ರೆ ಯೋಗ ಅಂದರೆ ಹೀಗೆ. ಸಾಂಖ್ಯ ಶಿರಸೆ ಉತ್ತಮ ಜ್ಞಾನ ಸ್ವರೂಪಾಯ. ಯೋಗ ಅಂದರೆ ಕೂಡಿಸೋನು, ಜ್ಞಾನ ಸ್ವರೂಪನಾದವನು. ಸಾಂಖ್ಯ ಶಿರಸೆ ಅಲ್ಲಿ ಪದಗಳಲ್ಲಿ ಎರಡು ಡಿಫಿಕಲ್ಟ್ ಪದಗಳಿಗೆ ಅರ್ಥ ಹೇಳಿ.
ಯಜ್ಞಾಯ ಧರ್ಮಪತಯೇ, ಧರ್ಮ ಅಂದರೆ ಯಮಧರ್ಮಾದಿಗಳ ಪತಿ, ಮತ್ತು ಧರ್ಮಶ್ಚಾಸೋ ಪತಿಶ್ಚ ಮಾಡಬಹುದು. ಮತ್ತು ಧರ್ಮಕ್ಕೆ ಅಧಿಪತಿಯಾದವನು, ಅನೇಕ ಅರ್ಥಗಳು. ವಿಧಿ ನೈಪುಣಾಯ, ವಿಧಿಗೆ ವಿಧಿ ಅಂದರೆ ಬ್ರಹ್ಮದೇವರು, ಅವರಿಗಿಂತ ನಿಪುಣನಾದವನು, ಅನೇಕ ಅರ್ಥಗಳು. ಮತ್ತೆ ಯೋಗಾಯ, ಯೋಗ ಶಬ್ದ ವಾಚ್ಯಾಯ, ಯಜ್ಞಾಯ ಯೋಗಾಯ, ಇವೆಲ್ಲ ಎಲ್ಲಿ ಬರುತ್ತೆ? ಯಜ್ಞ, ಯಜ್ಞಪತೆ, ಯಜ್ಞೇಶ್ವರ, ಯಜ್ಞ ಸಂಭವಾಯ, ಗೋವಿಂದಾಯ, ಅರ್ಘ್ಯ ಮಂತ್ರಗಳಲ್ಲಿ ಬರುತ್ತೆ. ಯೋಗಾಯ ಅದು ಬಂದಿದೆ, ಯೋಗ ಯೋಗಪತೆ ಬಂದಿದೆ. ಸ್ನಾನ ಮಂತ್ರ ಒಟ್ಟು 5 ಹಾಡು. ಕೃಷ್ಣಾಷ್ಟಮಿಗಲ್ಲ, ಕೃಷ್ಣ ಜಯಂತಿಗೆ, ಕೃಷ್ಣ ಜಯಂತಿ ಮಂತ್ರಗಳು. ಸಾಂಖ್ಯ ಸರಸೆ ಪ್ರಕೃತೀಶ್ವರಾಯ, ಪ್ರಕೃತಿಗೆ ಈಶ್ವರ. ಆಮೇಲೆ ಪ್ರಕೃತೀಶಾಯ ಅವರ ಇನ್ನೂ ಬಿಡಿಸೋಕೆ ಬರುತ್ತೆ. ಪ್ರಕೃತಿಗೆ ಈಶ್ವರ ಯಾರೋ ಅವರಿಗೆ ಒಡೆಯ, ಪ್ರಕೃತಿಗೆ ಒಡೆಯ, ಪ್ರಕೃತಿಗೆ ಈಶ್ವರಿಗೆ ಒಡೆಯ. ಹಾಂ, ಯಾಕೆ ಅಂದರೆ ಕೃಷ್ಣ ಜಯಂತಿಗೆ ಆಚಾರ ಹೇಳಿರೋದು ಎಲ್ಲ ಕೂಡ. ಕೃಷ್ಣ ಜಯಂತಿ ನಿರ್ಣಯ ಬರೆದಿರೋದು ಅವರು, ಕೃಷ್ಣಾಷ್ಟಮಿಗಲ್ಲ. ಕೃಷ್ಣಾಷ್ಟಮಿ ಉಪವಾಸ ಅವೆಲ್ಲ ಕಾಮನ್, ವ್ಯತ್ಯಾಸ ಇಲ್ಲ. ಈ ವಿಶೇಷಗಳೆಲ್ಲ ಅವತ್ತಿನ ದಿವಸ, ಕೃಷ್ಣ ಜಯಂತಿಗೆ ಈ ವಿಶೇಷಗಳೆಲ್ಲ. ಅದೇ ಅಲ್ಲ, ಇನ್ನೂ ಶ್ರೇಷ್ಠ. ಬುಧವಾರ ಬರಬೇಕಾಗಿಲ್ಲ. ಏನು ಬಂದರೆ ರೋಹಿಣ್ಯ ಮರ್ಧರಾತ್ರಿಯಿತು ಯಥಾ ಕಾಲಾಷ್ಟಮಿ ಭವೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಮಧ್ಯರಾತ್ರಿ ಇರಬೇಕು, ಗೊತ್ತಾಯ್ತಾ? ಚಂದ್ರೋದಯ ಕಾಲಕ್ಕೆ ರೋಹಿಣಿ ನಕ್ಷತ್ರ ಇರಬೇಕು, ಅರ್ಧರಾತ್ರಿ ಒಳಗೆ. ಬೆಳಗ್ಗೆ ಇದ್ದರೆ ಉಪಯೋಗ ಇಲ್ಲ, ಕೆಲವು ಬೆಳಗ್ಗೆ ಎಲ್ಲ ಅರ್ಥ ಮಾಡಿಬಿಡ್ತಾರೆ, ತಪ್ಪದು. ಆ ಕಾಲಕ್ಕಿದ್ದು ಬಿಟ್ಟರೆ ಕೃಷ್ಣ ಜಯಂತಿ ಆಗಿಬಿಡೋದು. ಅದೇ ಬುಧವಾರ ಸೋಮವಾರ ಇನ್ನೂ ಜಾಸ್ತಿ, ಅದು ಪುಣ್ಯ ಜಾಸ್ತಿ. ಅಷ್ಟಮಿ ಬೇರೆ, ಗೊತ್ತಾಯ್ತಾ? ಜಯಂತಿ ಬೇರೆ, ಬುಧ ಸೋಮದ ಯೋಗ ಇರೋ ಜಯಂತಿ ಬೇರೆ, 3 ಸ್ಟೇಜ್ ಇದೆ. ಅದು ಭಾರಿ ಪುಣ್ಯಕರ, ಅದು ಪುಣ್ಯ ಜಾಸ್ತಿ ಆಗುತ್ತೆ. ಅದೊಂದೇ ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ, ಅದೊಂದೇ ಮಾಡಬೇಕು, ಪುಣ್ಯ ಜಾಸ್ತಿ. ಎರಡು ಕಾಲಕ್ಕೆ ಸ್ನಾನ ಪುಣ್ಯಕರ ಅಂದರೆ 2 ಕಾಲಕ್ಕೆ ಮಾತ್ರ ಸ್ನಾನ ಮಾಡಬೇಕು ಅಂತ ಅರ್ಥ ಅಲ್ಲ. ನಿತ್ಯ ಸ್ನಾನ ವಿಶೇಷ. ಹಾಂ, ಯಾರು ಎಲ್ಲಿದ್ದೀರಿ? ಯಾರು ಹೇಳಿದೆ ನಿಮಗೆ? ಯಾರಿಗೆ? ಏನೇನು? ಹಾಂ, ಹೌದು, ಆಗಲ್ಲ. ಅದಕ್ಕೆ ಬಂದೇ ಮಾಡೋದು ಅಷ್ಟೇ. ಅಲ್ಲ, ಅದು ವಿಷಯ ಆಮೇಲೆ. ಅದು ಫಸ್ಟ್ ಏನು ಜಯಂತಿ. ನಮ್ಮ ಪ್ರಶ್ನೆ ಏನೀಗ, ಜಯಂತಿ ಅಂದರೆ ಏನು ಅಂತ ಅಷ್ಟೇ ಪ್ರಶ್ನೆ ಈಗ, ಗೊತ್ತಾಯ್ತಾ? ಅಂದಾಗ ಸಾಮಾನ್ಯವಾಗಿ ಇದು ಅಧಿಕ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ, ಮತ್ತೆ 2 ವರ್ಷ ಬ್ಯಾಲೆನ್ಸ್ ಆಗುತ್ತೆ. ಎಲ್ರಿಗೂ ಒಂದೇ ಕೃಷ್ಣ ಜಯಂತಿ ಕಾಮನ್ ಆಗಿ ಬಂದ್ಬಿಡೋದು. ಅದು ಸಿಂಹ ಮಾಸ ಆಗಿರ್ಬೇಕು ಜೊತೆಗೆ, ಇಲ್ಲದ್ರೆ ಕೂಡೋದಿಲ್ಲ. ಅದು ಸಿಂಹಾಸ ಅಂತ ಯಾಕೆ ಹೇಳಬೇಕಾಗಿಲ್ಲ ಅಂದರೆ ಕೂಡಿಸೋದೇ ಆಗೋದು, ಎಲ್ಲರೂ ಕೂಡೋದಿಲ್ಲ. ಅದು ಸಿಂಹಾಸ ಆಗದೆ ಹೋಗ್ಬಿಟ್ಟು ಅದು ಮಿಸ್ ಆಗಿಬಿಡೋದು. ಸೊ 3 ಸೇರಬೇಕು ಅಲ್ಲಿಗೆ. ರೋಹಿಣ್ಯಾಮರ್ಧರಾತ್ರಿ ಕಾಲಾಷ್ಟಮಿ ಭವೇತ್ ಅದಕ್ಕೆ ಅರ್ಥ. ಸಿಂಹಮಾಸದ ಅಷ್ಟಮಿ ಆಗಬೇಕು. ನಮ್ಮಲ್ಲಿ ಯಾವ ಪದ್ಧತಿ ಇದೆ ಅಂದರೆ ಸಿಂಹಮಾಸ ನೋಡ್ದೇನೆ ಬರೀ ಶ್ರಾವಣ ಅದು ನೋಡೋ ಪದ್ಧತಿ ಇದೆ. ಅವರು ಸಿಂಹಮಾಸವನ್ನು ನೋಡ್ತಾರೆ. 3 ಕೊಯಿನ್ಸೈಡ್ ಆಗುತ್ತೆ, ಗೊತ್ತು. ಒಂದೊಂದು ಸರ್ತಿ ಸ್ಕಿಪ್ ಆಗುತ್ತೆ ಅಷ್ಟೇ, ಅರ್ಥ ಅದು. ಒಂದೊಂದು ಸಲ ಸ್ಕಿಪ್ ಆಗುತ್ತೆ ಹೊರತು ಯಾವಾಗಲೂ ಆಗೋದಿಲ್ಲ. ಯಾವಾಗಲೂ ಬರೋದಿಲ್ಲ, ಯಾವಾಗಲೂ ಆಗೋದೇ ಇಲ್ಲ. ಅದು ಗೊತ್ತಿದ್ರೆ ಸರಿ. ಹಾಂ, ಈ ಸರ್ತಿಯಿಂದ ನೋಡಿ ಪಂಚಾಂಗ ಸಿಕ್ಕಿದೆ. ಎಲ್ಲಿ ಯಾರು ಹೇಳಿದ್ರು ನಿಮಗೆ? ಇದು ಔಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಔಟ್ ಮಾಡ್ಕೊಂಡಾಗ್ಬಿಟ್ಟಿದೆ. ಯಾರು ಔಟ್ ಮಾಡಿದ್ರು? ಹಾಕಿದಾರ. ಪಂಚಾಂಗ ಸಿಕ್ತ ಬಂತಾಗಲೇ ಎಲ್ಲಿದೆ? ಯಾರ್ದು ಬಂದಿದೆ ಫಸ್ಟ್? ಈಗ ಎಲ್ಲರೂ ಬಂದಿದೆ, ಸಿಗ್ತಾ ಇದೆಯಾ? ಹಾಂ, ಎಲ್ಲ 3 ಬಂದ್ಬಿಟ್ಟಿದ್ದಾರೆ. ಇಷ್ಟು ಬೇಗ ಎಂದೂ ಬಂದಿಲ್ಲ 3, ಗೊತ್ತಾಯ್ತಾ? ಸಾಮಾನ್ಯವಾಗಿ ಕೆಲವು ಬರೋದೆಲ್ಲ ಫಿಕ್ಸ್ ಆಗಿರುತ್ತೆ ಆ ದಿವಸ ಅಂತ. ಈ ಸರ್ತಿ ಎಲ್ಲ ಬೇಗ ಬಂದಿರೋದು ಭಾರಿ ವಿಶೇಷ. ಎಲ್ಲರದ್ದು ಬರೋದು ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂಥ 6 ದಿವಸಕ್ಕೆ ಇವ್ರದ್ದು, 6 ಅವ್ರದ್ದು ಅಂತೇಳಿ. ಕೆಲವುದು ವರ್ಷದ ದಿವಸನೇ ಬರುತ್ತೆ. 3 ಮಾರ್ಕ್ ಈ ಸರ್ತಿ ಎಲ್ಲ ಬಂದಿದೆ ಅಂದರೆ ಭಾರಿ ಸಂತೋಷ. ಹಾಂ, ಯಾವ ಲೈನೇ ಇರಲಿ ಬಂದಮೇಲೆ ಆಯ್ತಲ್ಲ, ತೊಗೊಂಡು ನೋಡಕ್ಕೆ ಬರುತ್ತಲ್ಲ. ಇಲ್ಲಿ ಎಷ್ಟೋ ಜನಕ್ಕೆ ಭಾರಿ ಸಮಸ್ಯೆ. ಛತ್ರ ಬುಕ್ ಮಾಡೋದೆಲ್ಲ ಕೂಡ ಏನೂ ಆಗೋದಿಲ್ಲ ಕೆಲಸ. ನಾರಾಯಣಾಯ ಹರಯೇ ನಮಃ ಇತಿ ಉದಾರಂ. ಇದೆಲ್ಲ ಯಾರು ಹೇಳಿದ್ದು ಅಂದರೆ ಮೃಗತ್ವಂ. ಭರತರಾಜ ಮೃಗತ್ವಂ, ಜಿಂಕಿಯಾಗಿದ್ದಾಗಲೂ ಕೂಡ ಇಷ್ಟೆಲ್ಲ ಹೇಳಿ ಉದ್ಧಾರ ಆದ. ಯಾಕೆ? ಜ್ಞಾನ ಇತ್ತಾತ, ಜಾತಿ ಸ್ಮೃತಿ ಇತ್ತಲ್ಲ, ಅದರಿಂದಾಗಿ ಸಾಧ್ಯ ಆಯ್ತಾತ. ಭರತನಾಗಿದ್ದಾಗ ಅಂತ್ಯಕಾಲಕ್ಕೆ ಬರೆದು ಬಿಟ್ಟ, ಜಿಂಕಿಯಾಗಿದ್ದಾಗ ಮಾಡಿದ, ಆ ಕಾಲಕ್ಕೆ ಸಾಧನೆ ಮಾಡಿಕೊಂಡಾದ್ರಿಂದ ಇಂಥ ಸಾಧನೆ ಮಾಡೋದು ನಮಗೆ ಭಗವಾನ್ ಅನುಗ್ರಹ ಮಾಡಿದರೆ ಅದೆಲ್ಲ ಸಾಧ್ಯ ಅಂತ ಅರ್ಥ. ಯಜ್ಞಾಯ ಧರ್ಮಪತಯೇ ವಿಧಿ ನೈಪುಣಾಯ ಯೋಗಾಯ ಸಾಂಖ್ಯಚರಸೆ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ನಮಃ ಇತಿ ಉದಾರಂ ಗಾಯನ್. ಮೃಗತ್ವಮಪಿ ಯಹ ಸಮುದಾಜಹಾರ. ಮೃಗತ್ವ ಬಂತು, ಅದನ್ನು ಬಿಟ್ಟು ಮುಂದೆ ಸದ್ಗತಿ ಹೊರಟ.
ಗಯಂ ರೂಪಂ ಕಹ ಪ್ರತಿಯಾತಿ ಕರ್ಮಭಿಃ ಯಜ್ವಾಭಿಮಾನಿ ಬಹುವಿಧರ್ಮಗೋಪ್ತಾ ಸದಾಗತ ಶ್ರೀಃ ಸದಸಸ್ಪತಿ ಸತಾಂ ಸತ್ಸೇವಕೋ ಅನ್ಯೋ ಭಗವತ್ ಕಲಾಮೃತೇ. ಇನ್ನೊಂದು ವಾಕ್ಯ ಇದರಲ್ಲಿ ಮುಂದಿನದರೊಳಗೆ ಒಬ್ಬ ಗಯ ಅಂತ ಒಬ್ಬ ರಾಜ ಬರ್ತಾರೆ. ಈ ಗಯ ಅಲ್ಲ, ಈ ಗಯ ಬೇರೆ. ಈ ಗಯ ಅಂತ ಒಬ್ಬ ರಾಜ ಬರ್ತಾರೆ. ಆತರ ಕಥೆಯೆಲ್ಲ ಹೇಳಿಬಿಡ್ತಾರೆ. ಆತ ಬಗ್ಗೆ ಒಂದು ನೋಟ್ ಹೇಳ್ತಾರೆ. ಏನು ಅಂದರೆ, ಗಯಂ ನೃಪಂ ಹಿಂದೆ ಹೇಳಿದ್ರೆ ಇದು ಹಾಗೇನೆ. ಗಯಂ ನೃಪಂ ಕಹ ಪ್ರತಿಯಾತಿ ಕರ್ಮಭಿಃ. ಕರ್ಮಭಿ ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಗಯ ಅಂತ ರಾಜ ಇದ್ದಾನಲ್ಲ, ಅವನಿಗೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಾತುಗಳು ಪುರಾಣದಲ್ಲಿ ಬಂದೋಗ್ಬಿಟ್ಟಿದೆ, ಸಮ ಇಲ್ಲ ಅಂತೇಳಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಈ ಮಾತಿನಂತೆ ಮುಖ್ಯ ಮಾತನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಯಜ್ವಾ ಅಭಿಮಾನಿ, ಒಳ್ಳೆಯ ಕರ್ಮ ಮಾಡಿದವನು, ಯಜ್ಞ ಮಾಡಿದವನು ಅಭಿಮಾನಿ. ದುರಭಿಮಾನಿ ಅಲ್ಲ, ಒಳ್ಳೆ ರೀತಿಯಲ್ಲಿ ಸ್ವಾಭಿಮಾನವುಳ್ಳವನು, ಬಹುವಿತ್ ಭಾರಿ ತಿಳಿದವನು, ಧರ್ಮಗೋಪ್ತ ಧರ್ಮ ರಕ್ಷಕನಾದವನು. ಒಂದು ದೃಷ್ಟಿಯಿಂದ ಇವೆಲ್ಲ ರಾಜ ಲಕ್ಷಣ ಹೀಗಿರಬೇಕು ಅಂತ ಅರ್ಥ. ಸದಾಗತ ಶ್ರೀಹಿ, ಸದಾ ಸಂಪತ್ತಿನಿಂದ ಕೂಡಿದವನು. ಸದಸಸ್ಪತಿ, ಸಭೆಗಳ ಅಧ್ಯಕ್ಷರಾಗಿರ್ತಕ್ಕಂಥವನು. ಸತಾಂ ಸತ್ಸೇವಕ, ಸಜ್ಜನರಿಗೆ ಸೇವಕನಾದವನು. ಮುಂದೆ ಅನ್ಯ ಭಗವತ್ ಕಲಾಮೃತೆ, ಇವನು ಬಿಟ್ಟರೆ ಇನ್ಯಾರಿದ್ದಾರೆ? ಭಗವತ್ ಕಲಾಮೃತೆ, ದೇವರ ಅವತಾರ ಆಗಬೇಕಷ್ಟೇ, ಅಷ್ಟು ದೊಡ್ಡವನು ಅಂತ ಹೇಳಿಬಿಟ್ರು. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಪ್ರೇವ್ರತೋ ಗಯಶ್ಚೈವ ಕರ್ಮದೇವ ಸಮೋ ಗುಣೈಹಿ ಇತಿ ಷಾಟ್ಗುಣ್ಯ. ಉಳಿದಾರ್ಥ ಹಿಂದೆ ಹೇಳಿಬಿಟ್ರಾಗಲೇ. ಅದೇ ರೀತಿಯೇ ತಿಳಿಬೇಕು ಅಂತ ಅರ್ಥ. ಅದೇ ರೀತಿಯೇ ತಿಳಿಬೇಕು. ಒಬ್ಬ ಇಂಥ ವಂಶದಲ್ಲಿ ಮತ್ತೊಬ್ಬ ಅಂಥವನು ಬಂದ ಅಂದರೆ ವಂಶ ಭಾರಿ ಗ್ರೇಟ್ ಅಂತ ಅರ್ಥ. ಆದರೆ ಈ ರೀತಿಯಲ್ಲಿ ಭಗವತ್ ಕಲಾಂ ಅಂದ್ರೆ ಏನೀಗ? ಭಗವತ್ ಕಲಾ ಅಂದರೆ ಏನು? ಭಗವದ್ ಅಂಶ ಅಂತಾರೆ. ಕಲಾ ಅಂದ್ರೆ ಅಂಶ. ಅಂಶಕ್ಕೂ ಪರಮಾತ್ಮನೂ ಭೇದ ಇಲ್ಲ, ಗೊತ್ತಾಯ್ತಾ? ಅದರಿಂದ ಏನಾಯಿತು? ದೇವರೇಂತಾಗಿಬಿಡತ್ತೆ. ಅಥವಾ ಭಿನ್ನಾಂಶ, ಭಿನ್ನಾಂಶರಲ್ಲೂ ಕೂಡ ಎಲ್ಲರೂ ಹೀಗಿಲ್ಲ, ಇನ್ನೂ ಮೇಲವರು ಇದ್ದಾರೆ. ಅದಕ್ಕೆ ಅದರ ಕಕ್ಷ ಎಲ್ಲಿ ಸೇರುತ್ತೆ ಅಂದರೆ, ಪ್ರಿಯವ್ರತಃ ಗಯಶ್ಚೈವ ಕರ್ಮದೇವ ಸಮೋ ಗುಣೈ. ಪ್ರಿಯವ್ರತ ರಾಜ, ಗಯ ರಾಜ ಇವರೆಲ್ಲ ಕರ್ಮಜ ದೇವತೆ, ಕರ್ಮದೇವರ ಕರ್ಮದ ದೇವತೆಗಳಿಗೆ ಸಮಯ. ಪ್ರಹ್ಲಾದ ಇವರೆಲ್ಲ ಇದ್ದಾರಲ್ಲ, ಅದರಲ್ಲೇ ಸ್ವಲ್ಪ ಹಿರಿಮೆ ಬಂತಾಗ್ತಾನೆ. ಇತಿ ಷಾಟ್ಗುಣ್ಯೆ. ಅಲ್ಲಿ ಅರ್ಥ ಹೇಗೆ ಮಾಡಬೇಕು ಹಿಂದಿ ಶ್ಲೋಕ ಹೇಳಿಬಿಟ್ರು. ಈತನ ಎಲ್ಲಿ ಸೇರಿಸ್ಬೇಕು ಅಂದರೆ ಅಲ್ಲಿ ಸೇರಿಸ್ಬೇಕು ಅಂತ ಹೇಳಿ ತಾರತಮ್ಯದ. ಸೊ ಇದು ಕೂತು ಈತು ಕೂಡ ಎಲ್ಲಿ ಹೋಗ್ತಾನೆ? ಈಗ ಆ ಗುಂಪಿ ಸೇರ್ತಾರೆ ಎಲ್ಲ ಕೂಡ. ಹೌದು, ಆ್ಯಕ್ಚುಲಿ ಅವರು ರಾಜರಾಗಿದ್ದರೂ ಕೂಡ ಯಾವ ಗುಂಪಿನಲ್ಲಿ ಬಿಡ್ತಾರೆ? ಸ್ವಲ್ಪ ಮೇಲಕ್ಕೆ ಹೋಗಿ ಎಲಿವೇಟ್ ಆದರು. ಈ KS IAS ಮಾಡ್ತಾರಲ್ಲ, KS IAS ಮಾಡೋದಿಲ್ಲ, ಎಲ್ಲರೂ ಆಗೋದಿಲ್ಲ, ಕೆಲವರು ಆಗ್ತಾರೆ. ಆ ಟೈಪು ಆ ಗುಂಪಿನ ಸೇರಿದವರೆಲ್ಲ ಕೂಡ ಯಾತ್ರ ಮೇಲೆ ಕೊಟ್ಟರು ಅವ್ರೀಗ ಸರ್ವಿಸ್ ಮೇಲೆ. ಇದು ಸರ್ವಿಸ್ ಆಗಿಬಿಟ್ರೆ ಅದಕ್ಕೆ ಈಕ್ವಲ್ ಆಗ್ತಾರೆ ಅಂತೇಳಿ. ಅದೇ ರೀತಿ ಪ್ರಮೋಟ್ ಮಾಡೋದು ಹಾಗೆ. ಇದು ಕರ್ಮಜ ದೇವತೆಗಳು ಮಾಡಿದ ಸಾಧನೆಯಿಂದಾಗಿ ಸಿಗ್ತಕ್ಕಂಥ ಫಲ. ಸಾಧನೆಯಿಂದಾಗಿ ಬಂದಾಗ ಅದು ಇದು. ಡೈರೆಕ್ಟ್ IAS ಮಾಡೋದು ಬೇರೆ, KS ಅನ್ನೋದು ಈಕ್ವಲ್ ಅಂತ ಮುಂದೆ ಕನ್ಸಿಡರ್ ಮಾಡೋದು. ಸರ್ವಿಸ್ ಆದಮೇಲೆ ಅವನೇ KS ಇದ್ರು IAS ಅಲ್ಲ, ಆ ಗ್ರೇಡ್ ಇವನು ಸರೋದು. ಕೆಲವು ಸರ್ವಿಸು ಎಲ್ಲ ಅಚೀವ್ಮೆಂಟ್ ಎಲ್ಲ ಇದ್ದಾಗ ಮಾಡ್ಬೋದು. ಆ ರೀತಿ ಗುಂಪಿ ಸೇರ್ತಾರೆ ಇವರು, ಉಳಿದವ್ರು ಸೇರೋದಿಲ್ಲ ಅಂತ ಅರ್ಥ. ಯಾರು ಇದ್ದಾರೆ ಬೇಕಾಷ್ಟರಿದ್ದಾರೆ. ಅದರಲ್ಲಿ ಕೆಲವು ಈ ರಾಜರೆಲ್ಲ ರಾಜ ಎರಡು ಗುಂಪಿದ್ದಾರೆ, ಆಗೋರು ಇದ್ದಾರೆ, ಆಗದಿರೋರು ಇದ್ದಾರೆ. ಆ ಗುಂಪೇ ಒಂದಿದೆ ಸಪ್ರೇಟಾಗಿ. ಹೌದು, ಇಲ್ಲ ಅದು ವಿಶೇಷವಾದ ಸಾಧನೆಯಿಂದಾಗಿ ಮೇಲೆ ಬರ್ತಾರೆ. ಗುಣೈಹಿ ಇತಿ ಮಹಾತ್ಮೆ ಇತಿ ಪಂಚಮತಾತ್ಪರ್ಯೆ ಪಂಚದಶೋಧ್ಯಾಯ ರಾಜೋ ಷೋಡಶೋಧ್ಯಾಯ ಯಥಾ ಭಾಗವ. ಇಲ್ಲೇನು ಶ್ಲೋಕವೇ ಕೊಟ್ಟಿಲ್ಲ, ಯಾಕೆಂದರೆ ಇಲ್ಲೇನು ವಿಷಯ ಬಂತು? ಇಡೀ ಇಲ್ಲಿ ಭೂಗೋಳಕ ಎಲ್ಲ ಹೇಳಿಬಿಡ್ತಾರೆ, ಭಾಳ ವಿಸ್ತಾರವಾಗಿ ಹೇಳ್ತಾನೆ. ಆಚಾರ್ಯ ನೋಟ್ ಕೊಡ್ತಾರೆ, ಅಲ್ಲಿ ಹೇಳಿರೋದೆಲ್ಲ ಗ್ರಾಹ್ಯ. ಭಾಗವತದಲ್ಲಿ ಏನು ಭೂಗೋಳ ವರ್ಣನೆಯನ್ನು ಮಾಡಿದ್ದಾರೆ ಅದು ಗ್ರಾಹ್ಯ. ಕೆಲವನ್ನ ಮಾತ್ರ ಬದಲಾಯಿಸ್ಕೋಬೇಕು ಅಂತ ಹೇಳಿ. ಎಕ್ಸೆಪ್ಟ್ ದೀಸ್, ಉಳಿದೆಲ್ಲ ಹಾಗೆ ತಗೋಬೇಕು, ಗೊತ್ತಾಯ್ತು? ಎಕ್ಸೆಪ್ಟ್ ದೀಸ್ ಅಮೆಂಡ್ಮೆಂಟ್ ಮಾಡ್ತಾರಲ್ಲ, ಇದು ಇಟ್ಕೊಂಡ್ಬಿಟ್ಟು ಉಳಿದೆಲ್ಲ ಹಾಗೆ ಇರಲಿ ಅಂಥೇಳಿ. ಹೆಚ್ಚು ಪುರಾಣದಲ್ಲಿ ಭೂಗೋಳ ವರ್ಣನೆ ಬರೋದು. 10 ನೆನ್ಪಿಟ್ಕೊಂಡ್ಬಿಡಿ. ಮಹಾಪುರಾಣ ಅಂಥೇಳಿ ಎಲ್ಲ ವಿಷಯಗಳು ಕಾಮನ್ನೇ. ಮಹಾಪುರಾಣದೊಳಗೆ ಎಲ್ಲ ವಿಷಯಗಳು ಕಾಮನ್. ಕೆಲವು ಹೆಚ್ಚು ಹೇಳ್ತಾರೆ, ಕಡಿಮೆ ಹೇಳ್ತಾರೆ ಅಷ್ಟೇ ಹೊರತು 10 ಲಕ್ಷಣ ಮಹಾಪುರಾಣಕ್ಕೆ ಏನಿರಬೇಕು? 10 ಲಕ್ಷಣ ಇರಬೇಕು. 10 ಲಕ್ಷಣ ಎಲ್ಲ ಪುರಾಣಗಳು ಕೂಡ ಒಂದೇ ರೀತಿ ಇರುತ್ತೆ. ಆದರೆ ಕೆಲವು ವಿಷಯ ಬೇರೆ ಬೇರೆ ವಿಷಯ ಹೇಳ್ತಾರೆ. ಅದೇ ವಿಷಯಗಳಲ್ಲಿ ಕೆಲವು ಒಂದು ಕಡೆ, ಕೆಲವು ಇನ್ನೊಂದು ಕಡೆ, ಕೆಲವು ಸಂಕ್ಷೇಪ ಮಾಡ್ತಾರೆ, ಕೆಲವು ವಿಸ್ತಾರ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಭೂಗೋಳ ಕೂಡ ಎಲ್ಲ ಪುರಾಣದಲ್ಲೂ ಬರುತ್ತೆ. ಹೆಚ್ಚು ಬರುತ್ತೆ, ಕಡಿಮೆ ಬರುತ್ತೆ, ಹಾಗೆಲ್ಲ ಬರುತ್ತೆ. ಆದರೆ ಕನ್ಫ್ಯೂಷನ್ ಬರುತ್ತೆ ಸಾಕಷ್ಟು. ಯೋಚನೆ ಮಾಡಬೇಡಿ, ಭಾಗವತ ಹಿಡಿದು ತೊಳ್ಕೊಂಬಿಡಿ. ಭಾಗವತದಲ್ಲಿ ಬಂದಿರತಕ್ಕಂಥ ಭೂಗೋಳ ನಿರ್ಣಯ ಅಕ್ಸೆಪ್ಟಬಲ್. ಕೆಲವು ಮಾತ್ರ ಬದಲಾಯಿಸ್ಕೊ, ಇಷ್ಟು ಮಾತ್ರ ಬಿಟ್ಟು ಉಳಿದಂತೆ ಸರಿ ಇದೆ ಅಂತ ಹೇಳಿಬಿಟ್ಟು. ಆದ್ದರಿಂದ ಬರೀಬೇಕಾದ ಕಾರಣ ಬರಲಿಲ್ಲ.
ವ್ಯತ್ಯಾಸನ ಹೇಳಿದ್ರಿಂದ ಅದು ಬಂದೋಯ್ತು. ಇದರಿಂದ ಏನು ಯಾವ ಪುರಾಣಕ್ಕೆ ಕೂಡ ಶ್ಲೋಕ ಯಾಡ್ ಮಾಡ್ಕೊಂಡ್ಬಿಟ್ರೆ ಭೂಗೋಳ ನಿರ್ಣಯ ಆಗತ್ತೆ. ಇವತ್ತು ಭಾಗವತ ಓದ್ತಿದ್ದೀವಿ, ಸರಿ ಹೋಯ್ತು. ಬೇರೆ ಪುರಾಣ ಓದ್ತಿದ್ದಾಗಲೂ ಕೂಡ ಈ ಶ್ಲೋಕ ಓದ್ಬಿಟ್ರೆ ಭಾಗವತ ನೋಡಿ ಸರಿ ಮಾಡ್ಕೋಬೇಕು ಅಂತ ಅರ್ಥ. ಭಾಗವತ ಎಂಡ್ ಅಲ್ಟಿಮೇಟ್. ಯಥಾ ಭಾಗವತೆ ತೂಕ್ತಂ ಭೌವನಂ ಕೋಶಲಕ್ಷಣಂ. ಭೌವನಂ ಅಂದರೆ ಭುವನ ಕೋಶಲಕ್ಷಣ. ಸನ್ಯಾಸ ತಸ್ಯ ಅವಿರೋಧತೋ ಯೋಜ್ಯಂ ಸರ್ವಗ್ರಂಥಾಂತರ ಸ್ಥಿತಂ. ಬೇರೆ ಗ್ರಂಥದ ವಿಷಯಗಳ ಹೆಚ್ಚು ಕಡಿಮೆ ಇದ್ದರೆ ಇದನ್ನು ಪ್ರಧಾನ ಮಾಡಿಕೊಂಡು ಅದಕ್ಕೆ ಕೂಡಿಸ್ಬೇಕೆ ಹೊರತು ಅದನ್ನು ಪ್ರಧಾನ ಇದನ್ನು ಕೂಡಿಸ್ಬಾರ್ದು. ಇದು ಪ್ರಧಾನ. ಅದು ಭಾಗವತಕ್ಕೂ ವಿಶೇಷ ಪುರಾಣ ರಾಜ ಇದು. ಆ ದೃಷ್ಟಿಯಿಂದ ಈ ರೀತಿ ಇದನ್ನು ಓದಿ. ವಂಡೋದೇ ಪೂರಣಂಚೈವ ವ್ಯತ್ಯಾಸಂ ಕ್ಷೀರಸಾಗರೆ ರಾಹುಸೋಮ ರವೀಣಾಂಚ ಮಂಡಲಾದ್ ದ್ವಿಗುಣೋಕ್ತಿತಾಂ ವಿನೈವ. ಇಷ್ಟು ಮಾತ್ರ ಬೇರೆ ಬಿಟ್ಬಿಡ್ಬೇಕು. ಮಂಡೋದೇ ಪೂರಣಂಚೈವ ವ್ಯತ್ಯಾಸಂ ಕ್ಷೀರಸಾಗರೆ. ಮಂಡೋದದಲ್ಲಿ ಸೇರಿಸ್ಕೊಳ್ಳೋದು, ಕ್ಷೀರಸಾಗರದ ವಿಷಯದಲ್ಲಿ ವ್ಯತ್ಯಾಸ ಮಾಡಿಕೊಡೋದು. ರಾಹು ಸೋಮ ರವೀಣಾಂಚ ಮಂಡಲಾತ್ ದ್ವಿಗುಣೋಕ್ತಿತಾಂ. ರಾಹು ಸೋಮ ರವಿಗಳ ಮಂಡಲದಲ್ಲಿ ಎರಡು ಪಟ್ಟಿದೆ ಅಂತ ಹೇಳೋ ವಿಚಾರ. ಇಷ್ಟು ಬಿಟ್ಟುಬಿಟ್ರೆ ವಿನೈವ ಸರ್ವ ಮುನ್ನೇಯ. ಇಷ್ಟು ಉಳಿದೆಲ್ಲ ಕೂಡ ಇಲ್ಲಿದೆ ಇಟ್ಕೋಬೇಕು ಅಂತೇಳಿ ನಿರ್ಣಯ ಮಾಡಲು ಭಾರಿ ಅನುಕೂಲ. ನಮ್ಮವ್ರು ಹಾಗೆ ಮಾಡೋದಿಲ್ಲ. ಯಾವುದೋ ತಗೊಳ್ಳೋದು ವಿರೋಧ ಬರುತ್ತೆ ಅಂತ ಗಂಟೆಗಟ್ಟಲೆ ಗಲಾಟೆ ಮಾಡೋದು ಮಾಡಬಾರ್ದು. ಆಚಾರ್ಯ ಹೇಳಿ ಆಗಿದೆ ಈಗಾಗಲೇ. ಏನು ಹೇಳಿದರು? ಭಾಗವತಲ್ಲಿ ತಗೊಳ್ಳಿ ಅಂತ ಹೇಳಿಬಿಟ್ಟ ಮೇಲೆ ಬೇರೆ ಪುರಾಣದ ಅಭಿಪ್ರಾಯನ ಅದನ್ನು ಸುಳ್ಳು ಅಂತ ಕರಿಬಾರದು. ಇದ್ರ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು. ಇದರ ಬ್ಯಾಕ್ಗ್ರೌಂಡಲ್ಲಿ ಅರ್ಥ ಮಾಡ್ಕೋಬೇಕು ಹೊರತು ಇದನ್ನು ಚೇಂಜ್ ಮಾಡಬಾರ್ದು. ವಿನೈವ ಸರ್ವಮುನ್ನೇಯಂ ಯೋಜನಾ ಭೇದ ತೋತ್ರತು ಇತಿ ಚ. ಕೆಲವೆಲ್ಲ ಏನಾಗುತ್ತೆ, ಯೋಜನಾ ಭೇದ ಹೇಳಿರ್ತಾರೆ, ಅದು ಕಾರಣ ಇರುತ್ತೆ ಅದಕ್ಕೆ. ಅದೊಂದು ಜಾಡ್ ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಈ ದೃಷ್ಟಿಯಿಂದ ಭೂಗೋಳ ನಿರ್ಣಯ ತುಂಬ ಜನ ಆಮೇಲೆ ಬರೆದಿದ್ದಾರೆ. ಭೂಗೋಳ ನಿರ್ಣಯ ವಾದಿರಾಜ ಸ್ವಾಮಿಗಳು, ಸುಭತೀಂದ್ರ ಸ್ವಾಮಿಗಳು, ವಾಜನ್ ಬೇಕಾಸನ ಬರೆದಿದ್ದಾರೆ. ಎಲ್ಲದರಲ್ಲೂ ಕೂಡ ಏನಿದೆ ಇದು ಆಧರಿಸಿಬಿಟ್ಟು ಬರೆದಿದ್ದಾರೆ. ಅದನ್ನು ಇದು ಸಂಗ್ರಹ ಅದಾಗಿದ್ದರಿಂದ ಅದಕ್ಕೆ ತಕ್ಕಂತೆ ಸರಿಯಾಗಿ ಜೋಡಿಸ್ಕೊಂಡು ಓದಿದ್ರೆ ಭೂಗೋಳ ನಿರ್ಣಯ ಗೊತ್ತಾಗುತ್ತೆ. ಅಲ್ಲಿಗೆ ಆ ವಿಷಯ ಮುಗಿತು. ದ್ವಾದಶೋಧ್ಯಾಯ ತತ್ರ ಭಗವತ. ಈಗ ಗಂಗೋತ್ಪತ್ತಿ ಅದನ್ನೆಲ್ಲ ಹೇಳ್ತಾರೆ. ಅದು ಬಹಳ ಮುಖ್ಯ ಆದಿದ್ದು. ಕೆಲವು ಸಮಸ್ಯೆಗಳಿದೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅದೆಲ್ಲ ನಾಳೆ. ಓಂ